ಕಾರ್ಕಳದ ಗೊಮ್ಮಟೇಶ್ವರ ಬೆಟ್ಟದ ಮೇಲಿರುವ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರನಿಗೆ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಮಸ್ತಾಭಿಷೇಕವು 2027 ಫೆಬ್ರವರಿ 18ರಿಂದ 28ರವರೆಗೆ ನಡೆಯಲಿರುವುದು ಎಂದು ಕಾರ್ಕಳ ಭಗವಾನ್ ಬಾಹುಬಲಿ ಸ್ವಾಮಿ ಮಹಾಮಸ್ತಾಭಿಷೇಕ ಸಮಿತಿಯು ಘೋಷಿಸಿದೆ. ಕಾರ್ಕಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಾಭಿಷೇಕ ಸಮಿತಿಯ ವತಿಯಿಂದ ದಾನಶಾಲಿ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ಮಹಾಮಸ್ತಾಭಿಷೇಕ ಕಾರ್ಯಾಲಯವು ಉದ್ಘಾಟನೆ ಹಾಗೂ ಘೋಷಣೆ ಕಾರ್ಯಕ್ರಮ ನಡೆಯಿತು. ಜೈನ ಮಠದ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರಿಯ ಸ್ವಾಮೀಜಿಯವರು ಆಶೀರ್ವಾದ ನೀಡಿ ಮಹಾಮಸ್ತಾಭಿಷೇಕ ಧಾರ್ಮಿಕ ವಿಧಿವಿಧಾನದ ಜೊತೆಗೆ ಜಗತ್ತಿಗೆ ಒಳಿತಾಗಲಿ ಎನ್ನುವ ವಿಶಾಲ ದೃಷ್ಟಿಕೋನದ ಮಹೋತ್ಸವ, ಶಾಂತಿ ಮತ್ತು ಅಹಿಂಸೆ ಸಂದೇಶ ಸಾರುವ ಬಾಹುಬಲಿ ಸ್ವಾಮಿಯ ಮಹಾಮಸ್ತಾಭಿಷೇಕವು ವಿಶ್ವಕ್ಕೆ ಶಾಂತಿಯನ್ನು ನೀಡಲಿ ಎಂದು ಶುಭ ಹಾರೈಸಿದರು. ಗೊಮ್ಮಟೇಶ್ವರ ಸ್ವಾಮಿ ಜೈನ ಧರ್ಮ ಪ್ರಕಾರ ಮೊದಲ ದೇವರಾಗಿ ಮೋಕ್ಷ ಹೊಂದಿದ್ದಾರೆ ಅಂತ ಹೇಳ್ತಾರೆ. ಮೊದಲು ಮೋಕ್ಷ ಪಡೆದವರು ಗೊಮ್ಮಟೇಶ್ವರ ಸ್ವಾಮಿ. ಅಂತಹ ಭಗವಂತರಿಗೆ ಇವತ್ತಿನವರೆಗೆ ಕೂಡ ಅವರ ನೆನಪು, ಅವರ ಒಂದು ಏನು ದೇಶಕ್ಕೆ ಸಾರಿದಂಥ ಒಂದು ಸಂದೇಶ ಏನಿದೆ ಅದು ಇವತ್ತಿಗೆ ಕೂಡ ದೇಶದಲ್ಲಿ ಹಾಗೆಯೇ ಉಂಟದು. ಅಂತಹ ಮಹಾಪುರುಷರು ಭಾರತ ದೇಶದಲ್ಲಿ ಗೊಮ್ಮಟೇಶ್ವರ ಸ್ವಾಮಿಯ ನಂತರ 24 ಮಹಾಪುರುಷ ಅವತರಿಸಿ ನಮ್ಮ ಭಾರತ ದೇಶದಲ್ಲಿ ಪ್ರಸಾರ ಮಾಡಿದ್ದಾರೆ ಧರ್ಮವನ್ನು. ಮಹಾಮಸ್ತಾಭಿಷೇಕ ಸಮಿತಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ, ಇನ್ನು 305 ದಿನಗಳು ಬಾಕಿ ಇದೆ. ಐತಿಹಾಸಿಕ ಗಳಿಗೆಯನ್ನು ಸ್ಮರಣೀಯವಾಗಿಸಲು ನಾವೆಲ್ಲರೂ ಒಗ್ಗಟ್ಟಿನಿಂದ ನಿರ್ಮಿಸಬೇಕಾಗಿದೆ ಎಂದು ಹೇಳಿದರು. ಮೊದಲನೇ ಸಭೆಯಲ್ಲಿ ಹೇಳಿದೆ, ಯಾರಿಗೂ ದುಡ್ಡಿಗೆ ಹೆದರಬೇಡಿ ಅಂತ. ದುಡ್ಡಿಲ್ಲ ಅಂತ ಯಾವುದೇ ಕೆಲಸವನ್ನು ನಿಲ್ಲಿಸಬೇಡಿ. ಮತ್ತು ಹಿಂದಿನಿಂದ ಮಾತಾಡೋರು ಇರ್ತಾರೆ, ಅದು ಸಮಾಜದ ಗುಣ. ಆ ಹಿಂದಿನಿಂದ ಸಮಾಜದಲ್ಲಿ ಮಾತಾಡೋದ್ರಿಂದ ಕೆಲವರು ನಿದ್ದೆಗೊಳ್ಳೋದು ಏನು ಮಾಡೋದು, ಅವರು ಇರ್ತಾರೆ. ಅವರಿಗೆ ದೇವರಿಗೆ ಒಳ್ಳೆ ಸದ್ಬುದ್ಧಿ ಕೊಟ್ಟು ಆಯುರ ಆರೋಗ್ಯ ಸುಖ ಸಂಪತ್ತು ಅವರಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ಸರ್ಕಾರದ ಬಗ್ಗೆ ಹೇಳುವುದಾದರೆ, ಕಳೆದ ಸಲ ನಾನು ನನ್ನ ಇವರು ಅಭ್ಯರ್ಥಿ ಹೇಳಿದಾಗ 90, 2002, 2015, 2027 4ನೇ ಪತ್ರಿಕಾ ಪೀಠದಲ್ಲಿ ಭಾಗವಹಿಸುವಂತ ನನಗೆ ಸೇವೆ ಮಾಡುವಂತ ಒಂದು ಅವಕಾಶ ನನಗೆ ಸ್ವಾಮೀಜಿಗಳು ಬೆಟ್ಟೆಯವರು ಒದಗಿಸಿಕೊಂಡಿದ್ದಾರೆ. ಈ ಸಲ ನಾನು ಅದನ್ನೇ ಇವರನ್ನು ಗಟ್ಟಿ ಇಟ್ಕೊಂಡಿದ್ದೆ. ಮೊದಲನೇ ದಿವಸ ಮೀಟಿಂಗ್ ನಲ್ಲಿ ಹೇಳಿದೆ. ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ಮಾತನಾಡಿ, 21ನೇ ಶತಮಾನದಲ್ಲಿ ವೇಣೂರು, ಧರ್ಮಸ್ಥಳ ಹಾಗೂ ಕಾರ್ಕಳದ ಗೊಮ್ಮಟೇಶ್ವರನ ಮಹಾಮಸ್ತಾಭಿಷೇಕವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ನಮ್ಮ ಪುಣ್ಯ ಎಂದು ಹೇಳಿದರು. ಇದು ಹೆಮ್ಮೆಯ ದಿವಸ, ನಮ್ಮ ಸಮಾಜಕ್ಕೆ ಬಹಳ ಹೆಮ್ಮೆಯ ದಿವಸ. ಈ ಒಂದು 2000 ನಂತರ 3 ಮಸ್ತಕಾಭಿಷೇಕವನ್ನು ನೋಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದರ ಮಧ್ಯದಲ್ಲಿ ವೇಣೂರು ಮತ್ತೆ ಧರ್ಮಸ್ಥಳ, ಇದರಲ್ಲಿ ಸಹ ಒಂದು 6-8 ಮಹಾಮಸ್ತಕಾಭಿಷೇಕ ನೋಡುವಂತ ಈ ಅವಕಾಶ ಸಿಕ್ಕಿದೆ. ಇದರ ನೇತೃತ್ವವನ್ನು ವಹಿಸಿದಂತ ಎಂಎನ್ ರಾಜೇಂದ್ರ ಕುಮಾರ್ ಅವರು ಅವರ ಕಾರ್ಯ ಹೇಗೆ ಹೇಳಿದರೆ ನಿಮಗೆ ಗೊತ್ತಿದೆ. ನೀವದೆಲ್ಲ ಅವರ ಕಾರ್ಯಕ್ರಮವನ್ನು ಅನುಭವಿಸಿದವರು. ಅವರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಬೇಕಂತಿಲ್ಲ. ಅದರೊಟ್ಟಿಗೆ ಹೊಸ ಸಾಘೋಷಕಿ ಕಾರ್ಯವರು ಸಂಸದ ಕೋಟೆ ಶ್ರೀನಿವಾಸ್ ಪೂಜಾರಿ, ಮೂಡಬಿದ್ರೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ, ಅದಾನಿ ಗ್ರೂಪ್ನ ಕಿಶೋರ್, ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್, ಹೆಚ್ಚುವರಿ ಎಸ್ಪಿ ಸುಧಾಕರ್ ನಾಯಕ್, ಸಮಿತಿಯ ಪ್ರಮುಖರಾದ ಯುವರಾಜ ಜೈನ, ಅಳದಂಗಡಿ ಪದ್ಮಪ್ರಸಾದ್ ಅಜಿಲ, ವೈ ಸೂರಜ್ ಕುಮಾರ್, ಎಸ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಶಿಕುಮಾರ್, ದೇವಿಪ್ರಸಾದ್ ಶೆಟ್ಟಿ ಬೆಳಪು ಮತ್ತಿತರರು ಉಪಸ್ಥಿತರಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.